ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ ಇಬ್ಬರೂ ಕೂಡ ಈ ವಿಡಿಯೋವನ್ನು ತಪ್ಪದೆ ನೋಡಬೇಕಾಗಿರುವಂಥದ್ದು. ಯಾಕಂದರೆ ನಿಮ್ಮ ತಲೆಯಲ್ಲಿ ಬಹಳ ಡೌಟ್ಸ್ಗಳಿದ್ದಾವೆ. ಆ ಡೌಟ್ಸ್ ಬರಲಿಕ್ಕೆ ಕಾರಣವಿಷ್ಟೇ. ಯಾಕಂದರೆ ಈ ರೂಲ್ಸ್ ಬಂದಿರುವಂಥದ್ದು, ಈ LBA ಅಂತ ಬಂದಿರುವಂಥದ್ದು ಇಂಪ್ಲಿಮೆಂಟ್ ಆಗಿರುವಂಥದ್ದು ಇದೇ ವರ್ಷ ಮೊದಲನೆಯ ಬಾರಿ ಆಗಿದೆ. ಫಸ್ಟ್ ಟೈಮ್ LBA ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅದು PUC ಬೋರ್ಡ್ನವರು PUC ನವರಿಗೆ. ಹಾಗಿದ್ದರೆ ನಿಮಗೆ ಇರುವಂಥ ಡೌಟ್ಸ್ಗಳು ಏನು ಅಂದರೆ, ಸರ್ ವಾಟ್ ಈಸ್ ದ ಯೂಸ್ ಆಫ್ LBA ಅಂತ. ಸರ್ ನಾನು LBA ಫಸ್ಟ್ ಟೆಸ್ಟಲ್ಲಿ ಆಬ್ಸೆಂಟ್ ಆಗಿಬಿಟ್ಟಿದ್ದೀನಿ, ಟೆಸ್ಟ್ 2 ಬರೆದ್ರೆ ಹೆಲ್ಪ್ ಆಗುತ್ತಾ ಅಥವಾ ಅದು ಬರೀಲಿಲ್ಲ ಅಂದರೆ ನಡೆಯುತ್ತಾ ಅಂತ ಇಂಥ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಇನ್ನೊಬ್ಬರು ಡೌಟ್ಸ್ಗಳು ಕೂಡ ಕೇಳಿದ್ದೀರಾ, ಸರ್ ನಾನು ನನ್ನ ಇಂಟರ್ನಲ್ ಮಾರ್ಕ್ಸಿಗೆ ಏನಾದರೂ LBA ಟೆಸ್ಟಲ್ಲಿ ಫೇಲ್ ಆದರೆ ಅದೇನಾದರೂ ಎಫೆಕ್ಟ್ ಆಗುತ್ತಾ ಅಂತ, ಅದೇನಾದರೂ ಕನ್ಸಿಡರ್ಡ್ ಮಾಡ್ತಾರೋ ಇಲ್ವೋ, ಸುಮ್ಮನೆ ಕಂಡಕ್ಟ್ ಮಾಡ್ತಾ ಇದ್ದಾರೋ, ಇವೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಉತ್ತರವನ್ನು ನಾನು ನೀಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನನ್ನ ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ, LBA ವಾಟ್ ಈಸ್ ದ ಯೂಸ್ ಆಫ್ LBA ಟೆಸ್ಟ್ ಅಂತ. LBA ಟೆಸ್ಟ್ ಮಾಡ್ತಾ ಇರುವಂಥದ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೋ ಅಥವಾ ಏನಾದರೂ ಯೂಸ್ಫುಲ್ ಇದೆಯೋ ಅಂತ ಅದನ್ನು ಫಸ್ಟು ತಿಳ್ಕೊಂಡು ನಂತರದಲ್ಲಿ ನಿಮ್ಮ ಡೌಟ್ಸ್ಗಳಿಗೆ ನಾವು ಪಿಚ್ ಆಗೋಣ. ಅಂದರೆ ವಾಟ್ ಈಸ್ ದ ಯೂಸ್ ಆಫ್ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಟೆಸ್ಟ್ ಅಂತ ಹೇಳಿದರೆ ಪ್ರತಿಯೊಂದು ಚಾಪ್ಟರಿನ ಮೇಲೆ 30 ಅಂಕದ ಒಂದು ಟೆಸ್ಟ್ ಆಗಬೇಕು. ಹಾಗಿದ್ದರೆ ಈ ಟೆಸ್ಟ್ ಮಾಡೋದು ಸುಮ್ಮನೆ ವ್ಯರ್ಥವೋ, ವೇಸ್ಟೋ ಅಥವಾ ಯೂಸ್ಲೆಸ್ಸೋ ಅಥವಾ ಮೀನಿಂಗ್ಫುಲ್ ಇದೆಯೋ ಏನಾದರೂ ಅಂತ. ನಿಜವಾಗಿಯೂ ಪ್ರತಿಯೊಂದು LBA ಟೆಸ್ಟನ್ನು ತಗೊಳ್ಳೋ ಬರೆದ್ರೆ ಯೂನಿಟ್ ಟೆಸ್ಟು ಈಸಿ ಆಗುತ್ತೆ, ಮಿಡ್ ಟರ್ಮ್ ಈಸಿ ಆಗುತ್ತೆ, ಆನ್ಯುವಲ್ ಟೆಸ್ಟಲ್ಲಿ ಈಸಿಯಾಗಿ ತಗೊಳ್ಳೋ ಸ್ಕೋರ್ ಮಾಡ್ಬೋದು. ಹಾಗೂ ಈ ಒಂದು LBA ಟೆಸ್ಟ್ನಿಂದ ಟೀಚರಿಗೆ ಬಹಳ ಹೆಲ್ಪ್ ಆಗುತ್ತೆ. ಅದೇನು ಅಂತ ಹೇಳಿದರೆ, ಯಾರು ಬಹಳ ವೀಕ್ ಇದ್ದಾರೆ ಅನ್ನೋದನ್ನು ಟೀಚರಿಗೆ ಅರ್ಥ ಮಾಡಿಕೊಳ್ಳಲು ಹೆಲ್ಪ್ ಆಗುತ್ತೆ, ನಿಮ್ಮ ಲೆಕ್ಚರರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಟೀಚರಿನ ಮೇಲೆ ಇದು ಬರ್ಡನ್ ಇದ್ದ ಹಾಗೆ, ಯಾಕಂದರೆ ಪ್ರತಿಯೊಂದು ಪಾಠದ ಮೇಲೆ ಅವರು 30 ಅಂಕದ ಟೆಸ್ಟ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರುತ್ತೆ. ನಿಮಗೆ ಈಸಿ, ಆದರೆ ಕಷ್ಟ ಆಗ್ತಾ ಇರುವಂಥದ್ದು ಅದು ಲೆಕ್ಚರರ್ಸಿಗೆ ಆಗಿರುತ್ತೆ. ಹಾಗಿದ್ರೆ ನಾನು ಪ್ರೀತಿಯ ದ್ವಿತೀಯ PUC ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಟೆಸ್ಟ್ಗಳನ್ನು ತಗೊಳ್ಳೋ ದಯವಿಟ್ಟು ಅಟೆಂಡ್ ಮಾಡಿ, ಬರೀರಿ. ನೆಕ್ಸ್ಟ್ ಹಾಗಿದ್ರೆ ಸರ್ ಟೆಸ್ಟ್ ಬರೆದಾದ್ಮೇಲೆ ಕರೆಕ್ಷನ್ ಮಾಡ್ತಾರಾ, ಸುಮ್ಮನೆ ಬಂಡಲ್ ಮಾಡಿಬಿಟ್ಟು ಒಂದು ಕಡೆ ಒಗಿತಾರಾ ಅಂತ ತಾವುಗಳು ಕೇಳೋದಾದರೆ, ನಿಜವಾಗಿಯೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಿಸ್ ಈಸ್ ದ ಸರ್ಕ್ಯುಲರಲ್ಲಿ ಏನಿದೆ ಅಂತ ಹೇಳಿದರೆ, ಕಂಪಲ್ಸರಿಯಾಗಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಬೇಕು. ವ್ಯಾಲ್ಯೂಯೇಷನ್ ಆದಮೇಲೆ ಸ್ಟ್ಯಾಟ್ಸ್ ಅಂತ ಇಲ್ಲಿ ಇದೆ, SATS. ಏನು ಗೊತ್ತಾ, ಇದು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಇದಿರುವಂಥದ್ದು ಬರೀ ಪೇಪರ್ನಲ್ಲೆಲ್ಲ ಆನ್ಲೈನಲ್ಲೇ ಇದೆ. ಅಂದರೆ ಸ್ಟ್ಯಾಟ್ಸಲ್ಲಿ ನಿಮ್ಮ ಪೂರ್ತಿ ಜಾತಕನೇ ಇರುತ್ತೆ. ಪೂರ್ತಿ ಜಾತಕ ಅಂದರೆ SLC ಆದ ತಕ್ಷಣ ತಾವುಗಳು ಏನೇನು ಸರ್ಟಿಫಿಕೇಟ್ ಕೊಟ್ಟಿದ್ರು, ಏನೇನು ಮಾಡಿದಿರೋ ಪ್ರತಿಯೊಂದು ಕೂಡ, PUCನಲ್ಲಿ ಏನೇನು ಸಬ್ಮಿಟ್ ಮಾಡಿದಿರೋ ಪ್ರತಿಯೊಂದು ಕೂಡ ಅದಕ್ಕೆ ನಿಮಗೆ ಸ್ಟ್ಯಾಟ್ಸ್ ನಂಬರ್ ಅಂತಲೇ ಕರಿತೀವಿ. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ವಿದ್ಯಾರ್ಥಿಗೂ ಸಪ್ರೇಟಾಗಿ ಒಂದು ಸ್ಟ್ಯಾಟ್ಸ್ ನಂಬರ್, ಹೇಗೆ ರಿಜಿಸ್ಟರ್ ನಂಬರ್ 10ಗೆ ಬರುತ್ತೋ PUCಗೆ ಬರುತ್ತೋ ಅದೇ ರೀತಿಯಾಗಿ ಕಂಪಲ್ಸರಿಯಾಗಿ ಜೀವನದಲ್ಲಿ ಒಂದೇ ಒಂದು ಸ್ಟ್ಯಾಟ್ಸ್ ನಂಬರು ಕೂಡ ಮಗುವಿಗೆ ಇರುತ್ತೆ. ಕ್ಲಿಯರ್? ಆ ಸ್ಟ್ಯಾಟ್ಸನ್ನು ಓಪನ್ ಮಾಡಿಬಿಟ್ಟು ಮಗುವಿನ ಅಚೀವ್ಮೆಂಟ್ ಅಂದರೆ LBA 1 ಮಾರ್ಕ್ಸ್ ಎಷ್ಟು, 2 ಎಷ್ಟು, 3 ಎಷ್ಟು, 4 ಎಷ್ಟು, 10 ಟೋಟಲ್ ವರ್ಷದಲ್ಲಿ 10 LBAಗಳನ್ನು ನಡೆಸಬೇಕು. 10ಅಲ್ಲಿ ಮಗು ಎಷ್ಟು ಅಂಕಗಳನ್ನು ಗಳಿಸಿದೆ ಅಂತ ಪ್ರತಿಯೊಂದು ಲೆಕ್ಚರರು ಏನು ಮಾಡಬೇಕು ಅಂದರೆ, ಪ್ರತಿಯೊಂದು ಸಬ್ಜೆಕ್ಟಿನ ಲೆಕ್ಚರರು ಆ ಟೆಸ್ಟ್ ಆದ ತಕ್ಷಣ ಅಂಕಗಳನ್ನು ಎಂಟ್ರಿ ಮಾಡಬೇಕು. ಇದರಲ್ಲಿ ಆನ್ಲೈನಲ್ಲಿ ಸ್ಟ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಷ್ಟು ಕೆಲಸ ಯಾರದು, ನಿಮಗೆ ಪಾಠ ಮಾಡುವವರದು ಆಗಿರುತ್ತೆ, ಅಂದರೆ ಆಫೀಸ್ ಬಾಯ್ದು ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟು ಇನ್ನೊಂದು ಪ್ರಶ್ನೆ ನಿಮಗೆ ಬಹಳ ಇದೆ, ಅದು ಏನು ಅಂತ ಹೇಳಿದರೆ, ಸರ್ ಮಾರ್ಕ್ಸ್ ಎಂಟ್ರಿ ಆದ ತಕ್ಷಣ ಏನಾಗುತ್ತೆ ಅದು ಅಂತ. ಅದರಿಂದ ಉಪಯೋಗವೇನು? ಮಾರ್ಕ್ಸ್ ಎಂಟ್ರಿ ಮಾಡಿದ ತಕ್ಷಣ ಅದು ಗ್ರೇಡಿಗೆ ಕನ್ವರ್ಟ್ ಆಗುತ್ತೆ, ಅದು ನಿಮ್ಮ PUC ಬೋರ್ಡಿಗೆ ಹೋಗುತ್ತೆ. ಅಂದರೆ ಸರ್ಕಾರಕ್ಕೆ ಎಲ್ಲ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಎಷ್ಟು ಜನ ವೀಕ್ ಇದ್ದಾರೆ, ಯಾವ ಗ್ರೇಡಲ್ಲಿದ್ದಾರೆ, ದಾವಣಗೆರೆ ಡಿಸ್ಟಿಕ್ನಲ್ಲಿ ಯಾವ ಗ್ರೇಡಲ್ಲಿದ್ದಾರೆ, ಹಾಸನದಲ್ಲಿ ಎಲ್ಲಿದ್ದಾರೆ, ಯಾವುದು ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಈ ರೀತಿಯಾಗಿ ಬೆಂಗಳೂರು, ನಾರ್ತು, ಸೌತ್, ಈ ರೀತಿಯಾಗಿ ಎಲ್ಲರೂ ಎಂಟ್ರಿ ಮಾಡಿದ ತಕ್ಷಣ ಸರ್ಕಾರಕ್ಕೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಎಂಥ ಇನ್ಫಾರ್ಮೇಷನ್ ಅಂದರೆ, ಮಕ್ಕಳು ಜಾಣರಿದ್ದಾರೆ ಅಥವಾ ದೊಡ್ಡ ಶಿಖಾಮಣಿಗಳು ಇದ್ದಾರಾ ಅಂತ. ಹಾಗಾಗಿ ಅದನ್ನೇ ಟ್ರ್ಯಾಕಿಂಗ್ ಅಂತಲೇ ಕರೀತಾರೆ. ನೋಡಿ, ಟ್ರ್ಯಾಕಿಂಗ್ ಮಾಡುವಂಥದ್ದು ಅಂತ. ಕ್ಲಿಯರ್? ನೆಕ್ಸ್ಟ್ ಅಂದರೆ ಯಾವ ಲೆವೆಲಲ್ಲಿ ಇದ್ದೀರಾ ನೀವು ಅಂತ, ನಿಮ್ಮ ಬೌದ್ಧಿಕ ಮಟ್ಟ ಯಾವ ಲೆವೆಲಲ್ಲಿದೆ, ನಿಮ್ಮ IQ ಯಾವ ಲೆವೆಲಲ್ಲಿದೆ ಅಂತ. ನೀವು ರ್ಯಾಂಕ್ ಸ್ಟೂಡೆಂಟೋ ಅಥವಾ ಆ್ಯಾವ್ರೇಜೋ ಅಥವಾ ಲೋ ಲರ್ನರ್ಸೋ ಅಥವಾ ಸ್ಲೋ ಲರ್ನರ್ಸೋ ಅಥವಾ ನೀವು ಫೇಲ್ಯೂರ್ ಸ್ಟೂಡೆಂಟ್ಸು ಅಂತ, ಇದು LBAನಲ್ಲಿ ಈ ಸ್ಟ್ಯಾಟ್ಸೇ ನಿಮಗೆ ಅವರಿಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಕೊಡುತ್ತೆ. ಇನ್ನೊಂದು ಡೌಟ್ಸ್ ಇದೆ ನಮ್ಮ ಮಕ್ಕಳಿಗೆ, ಸರ್ ಇಂಟರ್ನಲ್ ಮಾರ್ಕ್ಸಿಗೆ ಈ LBA ಟೆಸ್ಟ್ ಬಂದು ಭಾಳ ತೊಂದರೆ ಕೊಡುತ್ತಾ ಅಂತ. ನೋಡ್ರೋ, ಇಂಟರ್ನಲ್ ಮಾರ್ಕ್ಸೇ ಬೇರೆ, ಈ LBA ಟೆಸ್ಟ್ ಅಂಕಗಳೇ ಬೇರೆ.
LBA ಟೆಸ್ಟಲ್ಲಿ ಬಂದಂಥ ಅಂಕಗಳು ಯಾವುದೇ ರೀತಿಯಾದಂಥ ಇಂಟರ್ನಲ್ ಮಾರ್ಕ್ಸಿನ ಮೇಲೆ ಪ್ರಭಾವ ಬೀರುವುದಿಲ್ಲ, ಎಫೆಕ್ಟೇ ಆಗಲ್ಲ, ಏನು ಕೂಡ ಎಫೆಕ್ಟ್ ಆಗಲ್ಲ. ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಯಾವುದೇ ಕಾರಣಕ್ಕೂ ಈ ವರ್ಷ LBA 10 ಅಲ್ಲ 20 ಟೆಸ್ಟ್ ಮಾಡಿದರೂ ಕೂಡ ಇವೆಲ್ಲ ಟೆಸ್ಟ್ಗಳನ್ನು ನಿಮ್ಮ ಅಚೀವ್ಮೆಂಟ್ ರೆಕಾರ್ಡ್ ಎಷ್ಟು ನೀವು ಆ ಒಂದು ಪಾಠವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ನಿಮ್ಮ ಲೆಕ್ಚರರಿಗೆ ತಿಳಿದುಕೊಳ್ಳಲು ಇರುವಂಥದ್ದು. ನೋಡಿ, ವಿಲ್ ಇಟ್ ಎಫೆಕ್ಟ್ ಆನ್ ಅವರ್ ಇಂಟರ್ನಲ್ ಮಾರ್ಕ್ಸ್ ಅಂತ ಬಹಳ ಜನ ಇವತ್ತು ಫೇಸ್ ಟು ಫೇಸ್ ನೆನೆ ವಿಡಿಯೋ ಮಾಡಿದಾಗ ಅದರ ಕೆಳಗಡೆ ಹಾಕಿದ್ರಿ. ಇಟ್ ವಿಲ್ ನಾಟ್ ಎಫೆಕ್ಟ್, ಇಟ್ ವಿಲ್ ನಾಟ್ ಕನ್ಸಿಡರ್ಡ್. ನಿಮ್ಮ ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಇಟ್ ವಿಲ್ ನಾಟ್ ಎಫೆಕ್ಟ್ ಆನ್ ಯುವರ್ ಅಚೀವ್ಮೆಂಟ್, ಇಟ್ ವಿಲ್ ನಾಟ್ ಎಫೆಕ್ಟ್ ಆನ್ ಯುವರ್ ಏನಂತೀರ ಇಂಟರ್ನಲ್ ಮಾರ್ಕ್ಸ್, ಆನ್ ಯುವರ್ ಪ್ರಾಕ್ಟಿಕಲ್ ಮಾರ್ಕ್ಸ್, ಎದ್ರ ಮೇಲೂ ಎಫೆಕ್ಟ್ ಆಗಲ್ಲ. ಆದರೂ ಕೂಡ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ, ದಯವಿಟ್ಟು ಎಲ್ಲ LBA ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ, ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಇನ್ನೂ ಡೌಟ್ಸ್ ಇದ್ದರೆ ತಾವುಗಳು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ ನಾನು ಒಂದೇ ಒಂದು ನೆನ್ನೆ ಫೇಸ್ ಟು ಫೇಸ್ ವಿಡಿಯೋ ಮಾಡಿಬಿಟ್ಟು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ LBA ಟೆಸ್ಟ್ 1ರ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಲಿಂಕ್ಸ್ಗಳನ್ನು ಕೊಟ್ಟಿದ್ದೇನೆ ಉಚಿತವಾಗಿ. ನೆನ್ನೆ ಅಪ್ಲೋಡ್ ಮಾಡಿದ್ನಲ್ವಾ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹೌ ಟು ಡೌನ್ಲೋಡ್ ಅಂತ ಇದೆ, ಆ ವಿಡಿಯೋದ ನೋಡಿದರೆ ನಿಮಗೆ ಎಲ್ಲಿ ಹೋಗಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದ್ದೇನೆ. ಧನ್ಯವಾದಗಳು, ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಈಗಾಗಲೇ ಯೂನಿಟ್ ಟೆಸ್ಟ್ 1ರ ಏನಂತಿರ್ತಾವೆ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ, ಅದು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಇನ್ನು ನಿಮ್ಮ ಜಿಲ್ಲೆಯ ಆಯಿತಾ, ದಯವಿಟ್ಟು ನನಗೆ ನಿಮ್ಮ ಒಂದು ಡಿಸ್ಟಿಕ್ಕಿನ ಆಯಿತಾ, ನನ್ನ ಇದು ಮೇಲ್ ID ಆಗಿರುತ್ತೆ all-in-199 ಆಯಿತಾ, all-in-199 PDF all-in-1 PDF 99 ಆಯಿತಾ @gmail.com ಅನ್ನುವಂಥದ್ದು ಇದು ನಮ್ಮ ಮೇಲ್ ID. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, gmail.com ಈ ಒಂದು ಮೇಲ್ ಐಡಿಗೆ ನಿಮ್ಮ ಡಿಸ್ಟಿಕ್ಕಿನ ಆಯಿತಾ ಟೈಮ್ ಟೇಬಲ್ ಆಗಿರ್ಬೋದು, ಅಥವಾ LBA 2 ಟೆಸ್ಟ್ ಆಗಿರ್ಬೋದು, LBA ಟೆಸ್ಟ್ 3 ಆಗಿರ್ಬೋದು, ತಾವುಗಳು ನಿಮ್ಮ ಹೆಸರನ್ನು ಬರೆದುಬಿಟ್ಟು ಆ ಒಂದು ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಆಲ್ ದ ಬೆಸ್ಟ್.